ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ರಾಗಿಣಿನ ಎಂಗೇಜ್ಮೆಂಟಿಗೆ ಮೇಕಪ್ ಅವರು ರೆಡಿ ಮಾಡ್ತಾ ಇರಬೇಕಾದ್ರೆ ರೂಮ್ ಒಳಗಡೆ ಸ್ವಾತಿ ಬರ್ತಾಳೆ. ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ, ಸ್ವಲ್ಪ ಹೊರಗಡೆ ಇರ್ತೀರಾ, ರಾಗಿಣಿ ಅವ್ರ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ಒಂದು 5 ನಿಮಿಷ ಅಷ್ಟೇ ಅಂತ ಅಂದಾಗ ಮೇಕಪ್ ಆರ್ಟಿಸ್ಟ್ ಎಲ್ಲರೂ ಸಹ ಹೊರಗಡೆ ಹೋಗ್ತಾ ಇರ್ತಾರೆ. ರಾಗಿಣಿ ಹೇಳ್ತಾ ಇರ್ತಾಳೆ, ಏನು ನನ್ನ ರೂಮ್ ಕಡೆ ಬಂದಿದೆಯಲ್ಲ, ಏನು ವಿಷಯ? ಓಹೋ, ಯಾವ ಥರ ರೆಡಿ ಆಗ್ತಿದ್ದೀನಿ ಅಂತ ನೋಡಕ್ಕೆ ಬಂದಿದ್ಯಾ? ನೋಡು ನೋಡು, ಈ ಥರ ಆಪರ್ಚುನಿಟಿ ನಿನಗೆ ಯಾವತ್ತೂ ಸಿಕ್ಕಿರ್ಲಿಲ್ವಲ್ಲ, ನನ್ನನ್ನು ನೋಡಿ ಕಣ್ ತುಂಬ್ಕೊ ಅಂತ ನಗಾಡ್ತಾ ಇರ್ತಾಳೆ. ಹಾಗೆ ಸ್ವಾತಿ ಹೇಳ್ತಾ ಇರ್ತಾಳೆ, ಅಲ್ಲ ನಾನು ಬಂದಿದ್ದೇನಕ್ಕೆ ಗೊತ್ತಾ, ಅಷ್ಟಕ್ಕೂ ನೀನೇನಕ್ಕೆ ಈ ರೀತಿ ಸಪ್ಪೆಯಾಗಿ ರೆಡಿಯಾಗಿದೆಯಲ್ಲ, ದೇವರು ಒಳ್ಳೆ ಮನಸ್ಸು ಕೊಟ್ಟಿಲ್ಲ ಅಂದರೂ ಒಳ್ಳೆ ರೂಪ ಕೊಟ್ಟಿದ್ದಾನೆ, ಇನ್ನೂ ತುಂಬ ಚೆನ್ನಾಗಿ ರೆಡಿಯಾಗು ಅಂತ ಅಂದಾಗ, ನನಗೆ ಗೊತ್ತು ಕಣೆ, ನೀನು ಇದನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ನಿನಗೆ ಹೊಟ್ಟೆ ಉರಿತಿದೆ ಅಲ್ವಾ ಅಂತ ರಾಗಿಣಿ ಹೇಳ್ತಾ ಇರ್ತಾಳೆ. ರಾಗಿಣಿ ಮತ್ತೆ ಕೊಂಕ್ ಮಾತಾಡ್ತಾ ಇರ್ತಾಳೆ, ಅಪ್ಪ ವೆರೈಟಿ ವೆರೈಟಿ ಜ್ಯೂಸ್ ಮಾಡಿದ್ದಾರೆ, ಕುಡಿಸ್ಕೊಂಡು ಅಚ್ಚುಕಟ್ಟಾಗಿ ಹೊಟ್ಟೆನ ತಂಪು ಮಾಡ್ಕೊ ಹೋಗು ಅಂತ ಅನ್ಬೇಕಾದ್ರೆ, ಅಯ್ಯೋ ರಾಗಿಣಿ ಅದೆಲ್ಲ ಕುಡಿದ್ರಾಗುತ್ತೆ, ಅಲ್ಲ ಇಷ್ಟು ಸಿಂಪಲ್ ಆಗಿರೋ ಚೈನ ಹಾಕ್ಕೊಂಡಿದೆಯಲ್ಲ, ನಿನಗೆ ಗೊತ್ತಾಗಲ್ವಾ, ನಿನ್ನ ಲೆವೆಲ್ಗೆ ಈ ರೀತಿ ಹಾಕೋಬೇಡ, ದೊಡ್ಡ ನೋಡು ಈ ಥರ ಸರ ಇದೆಯಲ್ಲ, ದೊಡ್ಡ ಸರ, ಇದನ್ನು ಹಾಕು ಅಂತ ರಾಗಿಣಿ ಕೊರಳಿಗೆ ಹಾಕಿಬಿಟ್ಟು ಲಿಪ್ಸ್ಟಿಕ್ನ ಇನ್ನೂ ಸ್ವಲ್ಪ ಜಾಸ್ತಿ ಹಚ್ಕೊತ ಹಚ್ಚುತ್ತಾ ಇರಬೇಕಾದ್ರೆ, ಸಾಕು ಸುಮ್ಮನೆ ಇರು, ಏನು ಸೋತು ಶರಣಾಗ್ಬಿಟ್ಟು ಸರೆಂಡರ್ ಆಗಿದೆ ಅಂತ ಅನಿಸುತ್ತೆ, ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ರಾಗಿಣಿ ಹೇಳ್ತಾ ಇರ್ತಾಳೆ. ಅದಕ್ಕೂ ನಿನ್ನ ಕೈಲಿ ಏನೂ ಆಗಲ್ಲ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ರಾಗಿಣಿ ಹೇಳ್ತಿರ್ಬೇಕಾದ್ರೆ ಸ್ವಾತಿ ನಗಾಡ್ತಾ ಇರ್ತಾಳೆ. ಅಲ್ಲ ಅಷ್ಟಕ್ಕೂ ನೀನೇನಕ್ಕೆ ರೆಡಿ ಆಗಿದೆಯಾ ಅಂತ ಹೇಳ್ತಾ ಇರಬೇಕಾದ್ರೆ ಸ್ವಾತಿ ಹೇಳ್ತಾ ಇರ್ತಾಳೆ, ನಿನ್ನೂ ಸಹ ನಾನು ಏನಕ್ಕೆ ಇಷ್ಟು ಚೆನ್ನಾಗಿ ರೆಡಿ ಮಾಡ್ತಿದ್ದೀನಿ ಗೊತ್ತಾ, ಎಂಗೇಜ್ಮೆಂಟ್ ನಿಂತೋದ್ಮೇಲೆ ನಿನ್ನ ಮುಖ ಬಾಡೋಗುತ್ತಲ್ವಾ, ಆವಾಗ ನೀನು ನಗೋಕ್ಕಾಗಲ್ಲ, ಸೊ ಎಲ್ಲರೂ ಬಂದವರೆಲ್ಲ ನನ್ನನ್ನು ನೋಡಲಿ ಅಂತ ಈ ರೀತಿ ರೆಡಿ ಆಗಿದ್ದೀನಿ ಅಂತ ಅಂದಾಗ ರಾಗಿಣಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಏನು ಬೊಗಳುತ್ತಿದೆಯಾ ಅಂತ ಅಂದಾಗ, ಸತ್ಯ ಹೇಳಿದರೆ ನಿನಗೂ ನಿಮ್ಮಪ್ಪನಿಗೂ ನಾಯಿ ಬೊಗಳ್ದಂಗೆ ಆಗುತ್ತಲ್ವಾ ಅಂತ ಅವ್ರು ಸ್ವಾತಿ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಸ್ವಾತಿ ಹೇಳ್ತಾ ಇರ್ತಾಳೆ, ಇನ್ನೊಂದ್ಸಲ ಹೇಳ್ತೀನಿ ಕೇಳ್ಕೊ, ನಿಜವಾಗ್ಲೂ ಇವತ್ತಿನ ಎಂಗೇಜ್ಮೆಂಟ್ ನಡೆಯಲ್ಲ ಅಂತ ಅಂದಾಗ ರಾಗಿಣಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಕೈ ತೋರಿಸ್ಕೊಂಡು ಸ್ವಾತಿ ಅಂತ ಕಿರ್ಚಾಡ್ತಿರ್ಬೇಕಾದ್ರೆ ಪಶುಪತಿ ಬರ್ತಾನೆ. ಅಲ್ಲ ರಾಗಿಣಿ ಏನಾಯಿತು, ಅಷ್ಟಕ್ಕೂ ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಕೇಳಬೇಕಾದ್ರೆ, ನೋಡಪ್ಪ ನಾನು ಎಂಗೇಜ್ಮೆಂಟ್ ನಿಲ್ಲಿಸ್ತೀನಿ ಅಂತ ನನಗೆ ವಾರ್ನ್ ಮಾಡ್ತಾಳೆ ಅಂತ ಅಂದಾಗ, ಅಯ್ಯೋ ರಾಗಿಣಿ ನೀನು ಇವಳ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ, ನಾನು ಅವತ್ತೆಲ್ಲ ಹೇಳ್ದೆ ತಾನೇ ಇವಳ ಕೈಲಿ ಏನೂ ಆಗಲ್ಲ, ಕಿಸಿಯೋಕ್ಕಾಗಲ್ಲ ಅಂತ ಇರಬೇಕಾದ್ರೆ, ನೋಡು ಪಶುಪತಿ, ಇಷ್ಟು ದಿನ ನನ್ನ ಕೈಲಿ ಏನು ಮಾಡೋಕ್ಕಾಗಲಿಲ್ಲ, ಆದರೆ ಇನ್ಮೇಲೆ ನೋಡು ಯಾವ ರೀತಿ ನಿನಗೆ ಬಡ್ಡಿ ಸಮೇತ ಸಾಲನ ಯಾವ ರೀತಿ ಕೊಡ್ತೀನಿ ನೋಡ್ತಾ ಇರು, ನಮ್ಮ ಜೀವನದಲ್ಲಿ ಯಾವ ರೀತಿ ನೀನು ಖುಷಿನ ಕಿತ್ಕೊಂಡೆ ಅದೇ ರೀತಿ ನಿಮ್ಮಿಬ್ಬರ ಜೀವನದಲ್ಲೂ ಸಹ ಒಂದೊಂದಾಗಿ ಖುಷಿನ ಕಿತ್ಕೋತಾ ಇರ್ತೀನಿ, ನೋಡ್ತಾ ಇರು ಅಂತ ಅಂದಾಗ ರಾಗಿನಿಗೂ ಪಶುಪತಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮೋಸ ಮತ್ತು ವಂಚನೆ ಮಾಡಿ ಎಷ್ಟು ದಿನ ಸುಖವಾಗಿರೋದಕ್ಕಾಗುತ್ತೆ ಏಳು ರಾಗಿಣಿ ಅಂತ ಅನ್ಬೇಕಾದ್ರೆ ಬಾಯಿ ಮುಚ್ಕೊಂಡು ನಿಂತ್ಕೋತೇ ಇಲ್ವಾ ಅಂತ ರಾಗಿಣಿ ಆವಾಜ್ ಆಗ್ತಾ ಇದ್ರೆ, ಇರು ಮಗಳೇ ಒಂದು ನಿಮಿಷ, ಎಂಗೇಜ್ಮೆಂಟ್ ನಿಲ್ಲಿಸ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಅಷ್ಟಕ್ಕೂ ಯಾವ ರೀತಿ ನಿಲ್ಲಿಸ್ತಾಳೆ ಅದನ್ನು ಕೇಳು, ಅಜಯ್ ನೀನು ನಮ್ಮ ಅನ್ಸಾರ ಒಪ್ಕೊಂಡಿದ್ದಾನೆ ಅಂದಮೇಲೆ ಇವಳು ಹೇಗೆ ನಿಲ್ಲಿಸ್ತಾಳೆ ಅಂತ ಅನ್ಬೇಕಾದ್ರೆ, ಅಲ್ಲ ಪಶುಪತಿ ನೀವೇ ಮನಸ್ಸಲ್ಲಿ ಅನ್ಕೊಬಿಟ್ರೆ ಅದಾಗ್ಬಿಡುತ್ತಾ, ನಾನು ಅದನ್ನು ಒಪ್ಕೋಬೇಕಾ, ಅಷ್ಟಕ್ಕೂ ಆ ದೇವರು ಒಪ್ಕೊಬಿಡ್ತಾನೆ ಅಂತ ಅಂದ್ಕೊಂಡಿದ್ದೀರಾ, ನೀವು ಮಾಡಿರೋ ಪಾಪ ಎಲ್ಲ ಒಂದೊಂದಾಗಿ ತುಂಬ್ತಾ ಇದೆ, ಸೊ ಅದನ್ನು ಕಳಿಬೇಕಲ್ವ, ಹಂಗಾಗಿ ದೇವರಿಗೆ ನೀವು ಮಾಡಿರೋ ಪಾಪ ಎಲ್ಲ ಗೊತ್ತಾಗುತ್ತೆ, ನೋಡ್ತಾ ಇರಿ ಅಂತ ಅನ್ಬೇಕಾದ್ರೆ, ಈ ಕಲಿಯುಗದಲ್ಲಿ ಈ ರೀತಿ ಎಲ್ಲ ಆಗಲ್ಲ ಬಿಡು ಸ್ವಾತಿ ಅಂತ ಪಶುಪತಿ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ. ಏನು ನೋಡು ಸ್ವಾತಿ, ನಿಂದು ಬಿಸಿ ರಕ್ತ, ಹಾಗೆ ಇನ್ನು ಚಿಕ್ಕ ಮಗು ಸೇಡನ್ನ ತೀರಿಸ್ಕೋಬೇಕು ಅಂತ ಮನಸ್ಸಲ್ಲಿ ಚಡಪಡಿಕೆ ಮಾಡ್ತಾ ಇದೀಯಾ, ಆದರೆ ಖಂಡಿತ ನಿನ್ನ ಕೈಲೇನೂ ಆಗಲ್ಲ ಅಂತ ಪಶುಪತಿ ಮತ್ತೆ ಹೇಳ್ತಾ ಇರ್ತಾನೆ. ಈಗ ನಾನು ಏನು ಮಾಡ್ತೀನಿ ನೋಡ್ತಾ ಇರು ಅಂತ ಅಂದಾಗ, ನಮ್ಮಪ್ಪ ಎಂಥ ಪವರ್ಫುಲ್ಲು ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು ಅಲ್ವಾ ಸ್ವಾತಿ, ಎಲ್ಲರ ಮುಂದೆ ನನ್ನ ಎಂಗೇಜ್ಮೆಂಟ್ ಹಾಗೆ ಆಗುತ್ತೆ, ಅದನ್ನು ನೀನು ಕಣ್ಣಾರೆ ನೋಡ್ತೀಯ ಅಂತ ರಾಗಿಣಿ ಹೇಳ್ತಾ ಇರ್ತಾಳೆ. ಹಾಗೆ ನಿಮ್ಮನೆ ಸೊಸೆ ಆಗೋದನ್ನು ಯಾರ ಕೈಲಿ ತಪ್ಸೋಕ್ಕಾಗಲ್ಲ, ಅದನ್ನು ನೋಡಿ ನೀನು ಕಣ್ಣು ತುಂಬಿಸ್ಕೊ ಅಂತ ಅಂದಾಗ ಸ್ವಾತಿ ನಗಾಡ್ಕೊಂಡು, ಓಕೆ ಆಯಿತು, ಯಾವುದಕ್ಕೂ ಸಹ ನೀನು ನಿಮ್ಮಪ್ಪ ರೆಡಿಯಾಗಿ ಬಂದಿರಿ, ನೋಡೋಣ ಇದರಲ್ಲಿ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಾ ಇದ್ರೆ ಇವರಿಬ್ಬರಿಗೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಸ್ವಾತಿ ಹೊರಗಡೆ ಹೋದ ತಕ್ಷಣ ರಾಗಿಣಿ ಎದುರ್ಕೊಬಿಟ್ಟು, ಅಪ್ಪ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ, ಇವಳು ಏನೋ ಪ್ಲ್ಯಾನ್ ಮಾಡ್ಕೊಂಡೆ ಬಂದಿದ್ದಾಳೆ, ಪಕ್ಕ ಪ್ಲ್ಯಾನ್ ಮಾಡಿದಾಳೆ ಅಂತ ಅಂದಾಗ, ನಿಮ್ಮಪ್ಪ ಎಂಥ ಪವರ್ಫುಲ್ ಮನುಷ್ಯ ಅಂತ ನಿನಗೆ ಗೊತ್ತಿಲ್ವಾ, ನೀನು ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ರೆಡಿಯಾಗು ಅಂತ ಪಶುಪತಿ ಹೇಳಿ ಹೊರಟೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ರಾಧಿಕನೂ ಸಹ ಎಂಗೇಜ್ಮೆಂಟ್ಗೆ ಬರ್ತಾಳೆ. ಬಂದ ತಕ್ಷಣ ಚಿಕ್ಕಮ್ಮ ಬನ್ನಿ ಚೆನ್ನಾಗಿದ್ದೀರಾ ಅಂತ ಅಂದಾಗ, ಫಂಕ್ಷನ್ ಸ್ಟಾರ್ಟ್ ಆಯಿತಾ, ಅಣ್ಣ ಸಿಕ್ಕಾಪಟ್ಟೆ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ದಾನೆ ಅಂತ ಅನ್ಬೇಕಾದ್ರೆ, ಹೌದು ಹೌದು ಬನ್ನಿ, ಅಲ್ಲಿ ತಾತ ಅಜ್ಜಿ ಕೂತಿದ್ದಾರೆ ಅಲ್ಲೇ ಕೂತ್ಕೊಳ್ಳಿ, ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ವಂಶಿ, ತುಂಬ ಇಂಪಾರ್ಟೆಂಟ್ ಅಂತ ರಾಧಿಕಾ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನಗಾಡ್ಕೊಂಡು ಅದೇ ಸಮಯಕ್ಕೆ ಪಶುಪತಿ ಹೊರಗಡೆ ಬರ್ತಾನೆ. ರಾಧಿಕಾ ಬಂದೇ ಬಿಟ್ಟ, ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಅಂದ್ಕೊಂಡೆ, ನೀನು ಬಂದೇ ಎಲ್ಲ ಖುಷಿ ಆಯಿತು, ಬಾರಮ್ಮ ಅಂತ ಅಂದಾಗ, ಅದೇನೋ ಮಾತಾಡಬೇಕು ಅಂತ ಅಂದ್ರಲ್ಲ ಚಿಕ್ಕಮ್ಮ, ಅದೇನು ಹೇಳಿ ಅಂತ ಅನ್ಬೇಕಾದ್ರೆ, ಅದು ಅಂತ ರಾಧಿಕಾ ಮಾತಾಡೋಕೆ ಹೋಗ್ತಾ ಇರಬೇಕಾದ್ರೆ, ಬಾರಮ್ಮ ಮಾತುಕತೆ ಆಮೇಲೆ ಇದ್ದಿದ್ದೆ ಅಂತ ರಾಧಿಕನ ಹೇಳ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ.
ಇನ್ನೊಂದು ಕಡೆ ಅಜಯ್ ರೆಡಿಯಾಗಿ ಮಂಟಪಕ್ಕೆ ಬಂದು ನಿಂತಿರ್ತಾನೆ. ಅಷ್ಟೊತ್ತಿಗೆ ದುರ್ಗಾ ಬಂದು, ಅಲ್ಲ ಕಣೋ ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ವಾ, ಮಂಟಪದಲ್ಲೆಲ್ಲ ಅರೇಂಜ್ ಆದಮೇಲೆ ನಾನೇ ಕರಿತೀನಿ, ಅಲ್ಲಿವರೆಗೂ ರೂಮಲ್ಲಿ ಇರೋಗು ಅಂತ ಅಂದಾಗ, ಸುಮ್ಮನೆ ಇರಮ್ಮ, ನಾನು ರೆಡಿಯಾಗಿ ಅರ್ಧ ಗಂಟೆ ಆಯಿತು, ಇಷ್ಟೊತ್ತಿಗೆ ರಾಗಿಣಿ ರೆಡಿಯಾಗಿರ್ತಾಳೆ, ಇನ್ನೂ ಬಂದಿಲ್ವಲ್ಲ, ನಾನು ಅವಳನ್ನ ನೋಡಬೇಕು ಅಂತ ಅಂದಾಗ, ಯಾಕೋ ಪೆಕ್ಕರ್ನಂಗೆ ಆಡ್ತಾ ಇದೆಯಾ, ತಲೆ ಮೇಲೆ ಕೆರಡು ಬಿಟ್ಬಿಡ್ತೀನಿ ನೋಡು, ಮರ್ಯಾದೆಯಿಂದ ಒಳಗಡೆ ಕೂತ್ಕೊಂಡು ನಾನೇ ಬಂದು ನಿನ್ನ ಕರ್ಕೊಬರ್ತೀನಿ ಅಂತ ದುರ್ಗಾ ಬೈತಾ ಇರ್ತಾಳೆ. ಸುಮ್ಮನೆ ಇರಮ್ಮ ಅಂತ ಅಂದಾಗ, ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ತೀಯೋ ಎಲ್ಲ ಎರಡು ಬಿಡೋಣ ಅಂತ ಅಂದ್ಬಿಟ್ಟು ದುರ್ಗಾ ಬೈಕೊಂಡು ಹೋಗ್ತಿರ್ಬೇಕಾದ್ರೆ, ಈ ಕಡೆ ಅಷ್ಟೊತ್ತಿಗೆ ಅಜಯ್ ರಾಧಿಕಾ ಬರಲಿಲ್ವ ಅಂತ ಟೆನ್ಷನ್ ಮಾಡ್ಕೊತಿರ್ಬೇಕಾದ್ರೆ ಫೋಟೋಗ್ರಾಫರ್ ಬಂದು, ಸರ್ ಸಿಂಗಲ್ ಫೋಟೋ ತೆಗಿತೀನಿ, ಸೋಲೋ ಫೋಟೋ ತೆಗಿತೀನಿ, ನಿಂತ್ಕೊಳ್ಳಿ ಸರ್ ಅಂತ ಅಂದಾಗ, ಬಾರೋ ಒಂದು ನಿಮಿಷ ಅಲ್ಲಿ ನೋಡು, ನಮ್ಮ ವಂಶಿ ಬ್ರೋ ಹಾಗೆ ನಮ್ಮ ಸ್ವಾತಿ ನಿಂತಿದ್ದಾರೆ, ಅವ್ರ ಫೋಟೋ ತೆಗಿ, ತುಂಬ ಕ್ಯೂಟಾಗಿ ಕಾಣ್ತಿದ್ದಾರೆ, ಅಲ್ಲಿ ನಮ್ಮ ಅಜ್ಜಿ ತಾತ ತುಂಬ ಕ್ಯೂಟಾಗಿ ಕಾಣ್ತಿದ್ದಾರೆ, ಅವ್ರ ಪೇರ್ನ ತೆಗಿ, ನಾನು ನನ್ನ ರಾಗಿಣಿ ಬಂದಮೇಲೆ ತೆಗೆಸ್ಕೊತೀನಿ, ಹೋಗು ಹೋಗು ಅಂತ ಫೋಟೋಗ್ರಾಫರ್ಗೆ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ರಾಧಿಕಾ ಬಂದು ತನ್ನ ಅಪ್ಪನ ಮಾತಾಡಿಸ್ತಿರ್ತಾಳೆ. ಅಪ್ಪ ಹೇಗಿದ್ದೀರಾ ಅಂತ ಅಂದಾಗ, ನಾನು ತುಂಬ ಚೆನ್ನಾಗಿದ್ದೀನಿ, ಮೊನ್ನೆ ಫಂಕ್ಷನಲ್ಲಿ ನೋಡಿದೆ ಅಲ್ವಾ ಅಂತ ಅಂದಾಗ, ಹೌದಪ್ಪ ನೋಡಿದೆ, ತೇಟ್ ಮದುಮಗನ ಥರ ರೆಡಿ ಆಗಿದ್ರಿ, ಆದರೆ ಎಲ್ಲಿ ದೃಷ್ಟಿಗಿಷ್ಟೇ ಆಗಿದೆಯೋ ಅಂತ ಕೇಳಿದೆ ಅಷ್ಟೇ ಅಂತ ಅಂದಾಗ, ಅಷ್ಟಕ್ಕೆ ನಿತಿನ್ ಎಲ್ಲಿ ರಾಧಿಕಾ ಅಂತ ಅನ್ಬೇಕಾದ್ರೆ, ನಾನು ಕರೆಯೋಕ್ಕೆ ಹೋಗಲಿಲ್ಲ, ಅವನಿಗೆ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದಾಗ, ಸರಿ ನಾನೊಂದ್ಸಲ ಕಾಲ್ ಮಾಡ್ತೀನಿ ತಾಡಿ ಅಂತ ತಾತ ಹೋಗ್ಬೇಕಿದ್ರೆ, ಬೇಡ ಅಪ್ಪ ಅವನಿಗೆ ಇಷ್ಟ ಇಲ್ಲ ಅಂತಂದಮೇಲೆ ಏನಕ್ಕೆ ಕರಿತೀರಾ, ಫೋರ್ಸ್ ಮಾಡಬೇಡಿ ಬಿಟ್ಬಿಡಿ ಅಂತ ರಾಧಿಕಾ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸ್ವಾತಿ ಎಲ್ಲಿ ಅಂತ ಅನ್ಬೇಕಾದ್ರೆ, ಹಾಗೋ ಬಂದೇ ಬಿಟ್ಲು ನೋಡು ಅಂತ ತಾತ ಅನ್ಬೇಕಾದ್ರೆ, ಅತ್ತೆ ಹೇಗಿದ್ದೀರಾ ಅಂತ ಸ್ವಾತಿ ಕೇಳ್ತಿರ್ಬೇಕಾದ್ರೆ, ನಾನು ಚೆನ್ನಾಗಿದ್ದೀನಿ, ರಾಗಿಣಿ ರೆಡಿ ಆದ್ಲಾ, ನನ್ನ ನೆಲ್ಪ್ ಏನಾದರೂ ಬೇಕಾ ಅಂತ ಅಂದಾಗ, ಬೇಡ ಫೈನಲ್ ಟಚಪ್ ಮಾತ್ರ ಇದೆ, ಇನ್ನೇನು ರೆಡಿಯಾಗಿ ಬರ್ತಾಳೆ ಅಂತ ಸ್ವಾತಿ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಫೋಟೋಗ್ರಾಫರ್ ಬರ್ತಾರೆ. ಮೇಡಮ್ ನೀವು ನಿಮ್ಮ ಹಸ್ಬೆಂಡ್ ಜೊತೆ ನಿಂತ್ಕೋತೀರಾ, ಸ್ವಲ್ಪ ಫೋಟೋ ತೆಗಿತೀನಿ ಅಂತ ಅಂದಾಗ, ಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ರಾಧಿಕಾ ಹೇಳ್ತಾ ಇರ್ತಾಳೆ, ಯಾಕಂಗಂತೀಯ, ನಿಮ್ದು ಇನ್ನೂ ರೀಸೆಂಟಾಗಿ ಮದುವೆ ಆಗಿದೆ, ಫೋಟೋ ತೆಗೆಸ್ಕೊಳ್ಳಿ ಅಂತ ಅಂದಾಗ, ಬೇಡ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಸ್ವಾತಿ ಹೇಳ್ತಿರ್ಬೇಕಾದ್ರೆ, ವಂಶಿ ಬರ್ತಾನೆ. ಏನಾಯಿತು ಅಂತ ಅಂದಾಗ, ನೀವಿಬ್ಬರು ಒಳ್ಳೆ ಪೇರು, ಇಬ್ಬರು ಫೋಟೋ ತೆಗೆಸ್ಕೊಳ್ಳಿ ಅಂತ ತಾತ ಹೇಳ್ತಿರ್ಬೇಕಾದ್ರೆ, ಬೇಡ ರಾಗಿಣಿದು ಅಜಯ್ದು ಎಂಗೇಜ್ಮೆಂಟು, ಅವರಿಬ್ಬರು ತುಂಬ ಫೋಟೋ ತೆಗೆಸ್ಕೊಳ್ಳಿ, ನಾವೊಂದು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ, ಸಾಕು ಬಿಡಿ ತಾತ ಅಂತ ಅಂದಾಗ, ನೀನಿನ್ನೂ ಓಲ್ಡ್ ಕಾಲಲ್ಲೇ ಇದೆಯಲ್ಲ, ಕಾಲ ಎಷ್ಟು ಮುಂದೆ ಬರೆದಿದೆ, ನೀವಿಬ್ಬರು ಫೋಟೋ ತೆಗೆಸ್ಕೊಳ್ಳಿ, ಅದೆಂಗೆ ತೆಗೆಸ್ಕೊಳ್ಳಲ್ವೋ ನಾನು ನೋಡ್ತೀನಿ, ತೆಗಿಯಪ್ಪ ಫೋಟೋಗ್ರಾಫರ್ ಅಂತ ಅಂದಾಗ, ಆ ಹುಡುಗ ಫೋಟೋ ತೆಗಿಯಕ್ಕೆ ಹೋಗ್ತಿರ್ಬೇಕಾದ್ರೆ ಮತ್ತೆ ರಾಧಿಕೆ ಹೇಳ್ತಾ ಇರ್ತಾಳೆ, ಯಾಕೆ ಈ ರೀತಿ ಬ್ಯಾಡ್ ಎಕ್ಸ್ಪ್ರೆಷನ್ ಕೊಡ್ತಾ ಇದೆಯಾ, ದಯವಿಟ್ಟು ಸ್ವಲ್ಪ ಸ್ಮೈಲ್ ಮಾಡು ವಂಶಿ, ಹಾಗೆ ಸ್ವಾತಿ ಹೆಗಲ ಮೇಲೆ ಕೈ ಹಾಕು, ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೊಳ್ಳೆ ಫೋಸ್ ಕೊಡು ಅಂತ ರಾಧಿಕಾ ಹೇಳ್ತಾ ಇದ್ರೆ, ಇಬ್ಬರಿಗೂ ಸ್ವಲ್ಪ ಮುಜುಗರ ಆಗ್ತಾ ಇರುತ್ತೆ. ಸ್ವಾತಿಗೆ ಫೋಟೋಗ್ರಾಫರು ಹೇಳ್ತಾ ಇರ್ತಾರೆ, ಮೇಡಮ್ ಹತ್ರ ಬನ್ನಿ ಸರ್, ನೀವು ಮೇಡಮ್ ಹೆಗಲ ಮೇಲೆ ಕೈ ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ ಫೋಟೋ ಅಂತ ಅಂದಾಗ, ವಿಧಿಲ್ದಲ್ಲೇ ಇಬ್ಬರು ಫೋಟೋ ಶೂಟ್ ಮಾಡಿಸ್ಕೊತಿರ್ಬೇಕಾದ್ರೆ ಫೋಟೋಗ್ರಾಫರ್ ಹತ್ರ ಬಂದು ರಾಧಿಕಾ ಹೇಳ್ತಾ ಇರ್ತಾಳೆ, ವಂಶಿಗೆ ಹೇಳು ಕಿಸ್ ಮಾಡೋಕ್ಕೆ, ತುಂಬ ಚೆನ್ನಾಗಿ ಫೋಟೋ ಬರುತ್ತೆ ಅಂತ ಅಂದಾಗ, ಓಕೆ ಮೇಡಮ್ ಅಂತ ಅಂದ್ಬಿಟ್ಟು, ಸರ್ ಮೇಡಮ್ ಮನೆಗೊಂದು ಮುತ್ತಿಡಿ ಫೋಟೋ ತೆಗಿತೀನಿ ಅಂತ ಅಂದಾಗ, ಇದೆಲ್ಲ ಬೇಡ ಅಂತ ವಂಶಿ ಸ್ವಾತಿ ಇಬ್ಬರು ಹೇಳ್ತಾ ಇರ್ತಾರೆ. ಹಾಗೆ ರಾಧಿಕೆ ಹೇಳ್ತಾ ಇರ್ತಾಳೆ, ಏನಕ್ಕೆ ಬೇಡ ಅಂತ ಅಂತೀಯ, ಇದು ಲೈಫ್ ಲಾಂಗ್ ಮೆಮೊರಿ, ನೀವಿಬ್ಬರು ಈ ಥರ ಎಲ್ಲ ತೆಗೆಸ್ಕೋಬೇಕು, ಲೆಟ್ಸ್ ಡೂ ಇಟ್ ಅಂತ ಅನ್ಬೇಕಾದ್ರೆ, ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಮುಜುಗರ ಆಗ್ತಾ ಇರುತ್ತೆ. ಯಾಕೆ ವಂಶಿ ಸ್ವಾತಿ ಇಬ್ಬರು ಬೇಡ ಅಂತ ಅಂದಾಗ ತಾತ ಬೈತಾ ಇರ್ತಾರೆ, ಏನು ಇಷ್ಟ ಇಲ್ಲ ಅಂತ ಅಂತೀಯ, ಎಲ್ಲರೂ ನೋಡ್ತಾರೆ ಬಿಡು, ತಲೆ ಕೆಡಿಸ್ಕೋಬೇಡ, ನೀನು ನಿಂತಿಗೆ ತಾನೇ ಮುತ್ಕೊಡ್ತಿರೋದು, ಈ ಚಾನ್ಸ ಮಿಸ್ ಮಾಡ್ಕೋಬೇಡ, ನೀನು ಈ ರೀತಿ ಫೋಟೋ ತೆಗೆಸ್ಕೊಳ್ಳೇಬೇಕು ಅಂತ ವಾರ್ ಮಾಡ್ತಿರ್ಬೇಕಾದ್ರೆ, ವಿಧಿ ಇಲ್ದಲೇ ಸ್ವಾತಿ ಹಣೆಗೆ ವಂಶಿ ಮುತ್ಕೊಟ್ಟ ತಕ್ಷಣ ಫೋಟೋ ಕ್ಲಿಕ್ ಮಾಡಿಬಿಡ್ತಾರೆ. ಎಲ್ಲರೂ ಸಹ ಸಿಕ್ಕಾಬಟ್ಟೆ ಖುಷಿಯಿಂದ ಕ್ಲಾಪ್ಸ್ ಆಗ್ತಾ ಇದ್ರೆ, ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಸ್ವಾತಿ ಬೇಜಾರು ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇರಬೇಕಾದ್ರೆ ತಾತ ನಗಾಡ್ಕೊಂಡು, ಇವರಿಬ್ಬರದು ಎಷ್ಟು ಜೋಡಿ ಚೆನ್ನಾಗಿದೆ ಅಲ್ವಾ ರಾಧಿಕಾ, ತುಂಬ ಚೆನ್ನಾಗಿದೆ ಇವ್ರ ಪೇರ್ ಅಂತ ಅಂದಾಗ, ಹೌದಪ್ಪ ಅಂತ ಅಂದ್ಬಿಟ್ಟು, ನಿನ್ನ ಹೆಂಡತಿ ನಾಚ್ಕೊಂಡು ಹೋಗಿದ್ದಾಳೆ ಅಂತ ಅನ್ಸುತ್ತೆ, ಹೋಗಿ ಸಮಾಧಾನ ಮಾಡು ಅಂತ ವಂಶಿಗೆ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಸ್ವಾತಿ ಹೊರಗಡೆ ಬಂದು ವಂಶಿ ಮುತ್ಕೊಟ್ಟಿದ್ದಾನೆ ನೆನಪು ಮಾಡ್ಕೊಂಡು ಅವಳೊಳಗೆ ನಗಾಡ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ವಂಶಿ ಬರ್ತಾನೆ. ವಂಶಿ ನೋಡಿದ ತಕ್ಷಣ ಮುತ್ಕೊಟ್ಟಿದ್ದ ಹಣೆನ ಒರೆಸ್ಕೊತಿರ್ಬೇಕಾದ್ರೆ, ಜಾಸ್ತಿ ಉಜ್ಬೇಡ, ಮೇಕಪ್ ಹಾಳಾಗುತ್ತೆ, ಜೊತೆಗೆ ಕೂದಲೆಲ್ಲ ಕಿತ್ತು ಕೈಗೆ ಇಟ್ಕೋಬೇಕಾಗುತ್ತೆ ಅಂತ ರೇಗಿಸ್ತಾ ಇರ್ತಾನೆ. ಅಲ್ಲ ಕಣ್ರಿ, ತಾತ ಹೇಳಿದ ತಕ್ಷಣ ಏನಕ್ಕೆ ಮುತ್ಕೊಟ್ರಿ ಅಂತ ಅಂದಾಗ, ಇನ್ನೇನು ಮಾಡಲಿ, ತುಂಬ ಫೋರ್ಸ್ ಮಾಡಿದ್ರು ಅದಕ್ಕೆ ಕೊಟ್ಟೆ ಅಂತ ಅನ್ಬೇಕಾದ್ರೆ, ಮತ್ತೆ ವಂಶಿ ತುಟಿನ ಒರೆಸ್ಕೊತಾ ಇರ್ತಾನೆ. ನನಗೆ ಹೇಳ್ತಿದ್ದೀರಲ್ಲ, ನೀವೇನಕ್ಕೆ ತುಟಿ ಒರೆಸ್ಕೊತಿದ್ದೀರಾ ಅಂತ ಅಂದಾಗ, ಇಷ್ಟ ಇಲ್ದಲ್ಲೇ ಕೊಟ್ಟನಲ್ಲ, ಅದಕ್ಕೆ ಒರೆಸ್ಕೊತಾ ಇದ್ದೀನಿ ಅಂತ ಬೈತಾ ಇರ್ತಾನೆ. ಹಾಗೆ ಸ್ವಾತಿನೂ ಸಹ ಮಾಡೋದೆಲ್ಲ ಮಾಡಿಬಿಟ್ಟು, ಇವಾಗ ಸಾರಿ ಕೇಳ್ತಾ ಇದ್ದೀರಲ್ವ, ನಿಮ್ಮ ಸಾರಿ ಯಾರಿಗೆ ಬೇಕು, ಅಷ್ಟಕ್ಕೂ ಮುತ್ಕೊಟ್ಟಿದ್ದೀರಲ್ಲ, ಆ ಫೋಟೋಗ್ರಾಫರ್ ಹತ್ರ ಇರುತ್ತೆ, ನಾಳೆ ಮುಂಚೆ ನಾವು ಬೇರೆ ಆದಾಗ ಅದೇನಾದರೂ ತೊಂದರೆ ಆದ ಏನು ಮಾಡೋದು ಅಂತ ಅಂದಾಗ, ಸಾರಿ ಅಮ್ಮ, ಆ ರೀತಿ ಯೋಚನೆ ಮಾಡಬೇಡ, ಪರ್ಸ್ನಲಾಗಿ ಅವನ್ನ ಮೀಟ್ ಮಾಡಿ ಆ ಫೋಟೋನ ಡಿಲೀಟ್ ಮಾಡಿಸ್ಬಿಡ್ತೀನಿ ಅಂತ ಅಂದಾಗ, ಸರಿ ಆ ಕೆಲಸ ಮಾಡಿ, ಆ ರೀತಿ ಮಾಡಿ ಅಂತ ಹೇಳಿ ಸ್ವಾತಿ ಅಲ್ಲಿಂದ ಹೊರಟೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪುರೋಹಿತರು ಎಂಗೇಜ್ಮೆಂಟಿಗೆಲ್ಲ ರೆಡಿ ಮಾಡಿಕೊಂಡು ಮಂತ್ರಗಳನ್ನೆಲ್ಲ ಹೇಳ್ತಿರ್ಬೇಕಾದ್ರೆ, ಹುಡುಗಿನ ಕರ್ಕೊಬನ್ನಿ, ಪಕ್ಕಕ್ಕೆ ಹುಡುಗನ ಪಕ್ಕ ಕೂರಿಸಿ ಅಂತ ಹೇಳಿದರೆ, ಅಜಯ್ ಎದ್ದು ರಾಗಿಣಿನ ಕರ್ಕೊಬರೋಕ್ಕೆ
ಹಾಗೆ ಓಡೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ದುರ್ಗ ಕಣ್ಕೊಂಡ್ಬಿಟ್ಟು ಕುತ್ಕೊಳ್ಳೋ ಬಾಯಿ ಮುಚ್ಕೊಂಡು ಪೆಕ್ರು ಥರ ಆಡ್ತಾ ಇದೆಯಲ್ಲ, ಹೋಗಿ ಹೋಗಿ ನೀನು ಕರ್ಕೊಬರ್ತಾರೆ ಹುಡುಗಿನ, ಅವರಮ್ಮ ಕರ್ಕೊಬರ್ತಾರೆ, ಬಾಯಿ ಮುಚ್ಕೊಂಡು ಕುತ್ಕೋ ಅಂತ ಕನಸನ್ನೇ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಪಶುಪತಿ ನಗಾಡ್ಕೊಂಡು ದುರ್ಗವ್ರೆ ನಿಮ್ಮ ಮಗನಿಗೆ ಅರ್ಜೆಂಟ್ ಇದೆ ಜಾಸ್ತಿಯಾ, ಪರವಾಗಿಲ್ಲ ಅಜಯ್ ನನಗೆ ಅರ್ಥ ಆಗುತ್ತೆ, ಬರ್ತಾಳೆ ವೆಯ್ಟ್ ಮಾಡು ಅಂತ ಅಂದಾಗ, ಸಾರಿ ಮಾವ ಪುರೋಹಿತರು ನನ್ನನ್ನೇ ಕರ್ಕೊಬಾ ಅಂತ ಹೇಳ್ದಂಗಾಯ್ತು, ಅದಕ್ಕೆ ಎದ್ದೋದೆ ಅಂತ ಅಂದಾಗ ದುರ್ಗ ನಗಾಡ್ಕೊಂಡು ಏನು ಮಾಡೋದು ಪಶುಪತಿ ಅವರೇ, ಈಗಿನ ಕಾಲದ ಹುಡುಗರಿಗೆ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚೆಗೆ ಏನು ಮಾಡೋಕ್ಕಾಗಲ್ಲ ಅಂತ ನಗಾಡ್ತಾ ಇರ್ತಾಳೆ. ಈ ಪಶುಪತಿ ಹೇಳ್ತಾ ಇರ್ತಾನೆ, ಪರವಾಗಿಲ್ಲ ಬಿಡಿ ದುರ್ಗ ಅವರೇ, ನನ್ನ ಮಗಳ ಮೇಲೆ ತುಂಬ ಪೊಸೆಸಿವ್ ಆಗಿ ಬಿಹೇವ್ ಮಾಡ್ತಾನೆ ಅಜಯ್, ನನಗೆ ತುಂಬ ಖುಷಿ ಆಯಿತು ಅಂತ ಅಂದ್ಬಿಟ್ಟು ಮಲ್ಲಿಕ ಹೋಗಿ ಕರ್ಕೊಬೋಗು ನೀನು ರಾಗಿಣಿ ಅಂತ ಅಂದಾಗ ಅವಳು ಹೋಗ್ತಿರ್ಬೇಕಾದ್ರೆ ಅತ್ತೆ ಒಂದು ನಿಮಿಷ ನಾನೇ ಕರ್ಕೊಬರ್ತೀನಿ ಅಂತ ಸ್ವಾತಿ ಹೋಗ್ತಾ ಇರ್ತಾಳೆ. ಸ್ವಾತಿ ನೀನಕ್ಕಮ್ಮ ಹೋಗ್ತೀಯಾ, ಮಲ್ಲಿಕ ಕರ್ಕೊಬರ್ತಾಳೆ ಬಿಡು ಅಂತ ಪಶುಪತಿ ಹೇಳ್ತಾ ಇರ್ತಾನೆ. ಹಾಗೆ ಅಜ್ಜಿ ತಾತ ಹೇಳ್ತಾ ಇರ್ತಾರೆ, ಯಾಕೋ ಪಶುಪತಿ ಈ ರೀತಿ ಹೇಳ್ತಿದ್ಯಾ, ನಾಳೆ ಮುಂಚೆ ಓರ್ಗಿತ್ತಿ ಆಗೋರಲ್ವಾ, ಮಾತಾಡ್ಕೊಂಡು ಖುಷಿಯಾಗಿ ಬರಲಿ ಬಿಡು, ಅವಳೇ ಕರ್ಕೊಬರ್ಲಿ ಅಂತ ಅಂದಾಗ, ಅಲ್ಲ ಅಮ್ಮ ಏನು ಗೊತ್ತಾ, ಹೆಣ್ಮಕ್ಳಿಗೆ ಸ್ವಲ್ಪ ಎಂಗೇಜ್ಮೆಂಟ್ ಅಂದರೆ ಭಯ ಇರುತ್ತೆ, ಸ್ವಂತ ತಾಯಿ ಹೋಗಿ ಕರ್ಕೊಬಂದ್ರೆ ಸ್ವಲ್ಪ ಧೈರ್ಯ ಬರುತ್ತಲ್ವ, ಅದಕ್ಕೆ ಹಂಗೆ ಅಂದೆ ಅಂತ ಅಂದಾಗ, ಪರವಾಗಿಲ್ಲ ಬಿಡಿ ಅಂತ ಸ್ವಾತಿ ಸುಮ್ಮನಾಗಿರ್ಬೇಕಾದ್ರೆ ಈ ಕಡೆ ವಂಶಿ ಹೇಳ್ತಾ ಇರ್ತಾನೆ, ಬೇಗ ಯಾರೋ ಒಬ್ರು ಹೋಗಿ ಕರ್ಕೊಬನ್ನಿ, ಯಾಕೆ ಹಿಂಗೆ ಆಡ್ತಿದ್ದೀರಾ, ನಮ್ಮ ಅಜಯ್ ಬೇರೆ ತುಂಬ ಟೆನ್ಷನಲ್ಲಿ ಒದ್ದಾಡ್ತಿದ್ದಾನೆ, ಯಾರೋ ಒಬ್ರು ಹೋಗಿ ಬೇಗ ರಾಗಿಣಿನ ಕರ್ಕೊಬನ್ನಿ ಅಂತ ಅಂದಾಗ, ನಾನೇ ಕರ್ಕೊಬರ್ತೀನಿ ಅಂತ ಮತ್ತೆ ಸ್ವಾತಿ ಹೋಗ್ತಾ ಇದ್ರೆ ಪಶುಪತಿನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಸ್ವಾತಿ ರಾಗಿಣಿ ರೂಮ್ಗೆ ಬಂದ್ಬಿಟ್ಟು ರೆಡಿಯಾದ ರಾಗಿಣಿ ಅಂತ ಅಂದಾಗ, ಕಾಣಲ್ವಾ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ, ನಿನಗೆ ಕಣ್ಣಿಲ್ವಾ ಮುಖದ ಮೇಲೆ ಅಂತ ಅನ್ಬೇಕಾದ್ರೆ, ಅಯ್ಯೋ ಪಾಪ ನೀನೊಂದು ತುಂಬ ಚೆನ್ನಾಗಿ ರೆಡಿಯಾಗಿದೆಯಾ, ಆದರೆ ಅಲ್ಲಿ ಎಂಗೇಜ್ಮೆಂಟೇ ನಿಂತೋಗುತ್ತೆ ಅಂತ ಅಂದಾಗ ಮತ್ತಷ್ಟು ಶಾಕ್ ಆಗಿ ರಾಗಿಣಿ ಸ್ವಾತಿ ಮುಖನ ನೋಡ್ತಾ ಇರ್ತಾಳೆ. ಈ ರಾಗಿಣಿ ಶಾಕ್ ಆಗಿಬಿಟ್ಟು ಏನು ಹೇಳ್ತಿದ್ಯಾ ನೀನು ಅಂತ ಅಂದಾಗ, ಹೌದು ಎಂಗೇಜ್ಮೆಂಟೇ ನಿಂತೋಗಿದೆ, ಮೋಸ್ಟ್ಲಿ ನಿನ್ನ ಮತ್ತೆ ನಿಮ್ಮ ಅಪ್ಪನ ಬುದ್ಧಿ ಗೊತ್ತಾಗಿ ಮದುವೆನೇ ಬೇಡ ಅಂತ ಓಡೋಗ್ತಾ ಇದ್ದೀನಿ ಅಂತ ಅಂದಾಗ ಶಾಕ್ ಆಗಿ ಹಾಗೆ ರಾಗಿಣಿ ನಿಂತ್ಕೊಬಿಡ್ತಾಳೆ. ಈ ರಾಗಿಣಿ ತುಂಬ ಟೆನ್ಷನ್ ಮಾಡ್ಕೊಂಡು ತಮಾಷೆ ಮಾಡಬೇಡ ಅಂತ ಅಂದಾಗ, ನಾನು ನಿನಗೆ ತಮಾಷೆ ಮಾಡಲಿ ಬೇಕಾದರೆ ನೋಡೋಗು ಅಂತ ಅಂದಾಗ ತುಂಬ ಟೆನ್ಷನ್ ಮಾಡಿಕೊಂಡು ಓಡಾಡ್ಕೊಂಡು ಮಂಟಪದ ಕಡೆ ಬಂದ ತಕ್ಷಣ ಇರೋ ಬರೋರೆಲ್ಲರೂ ಸಹ ಬಂದಿರೋ ಗೆಸ್ಟು ಹಾಗೆ ಪಶುಪತಿ ಅವರಮ್ಮ ಅಜ್ಜಿ ತಾತ ಎಲ್ಲರೂ ರಾಗಿಣಿ ಮುಖನ ಟೆನ್ಷನಿಂದ ನೋಡ್ತಾ ಇರ್ತಾರೆ. ಹಾಗೆ ಪಶುಪತಿ ಹೇಳ್ತಾ ಇರ್ತಾನೆ, ಯಾಕೆ ಮಗಳು ಈ ರೀತಿ ಎದ್ರುಕೊಂಡು ರೀತಿ ಓಡೋಡಿ ಬರ್ತಿದೆಯಲ್ಲ ಏನಾಯಿತು ಅಂತ ಅಂದಾಗ, ಅಪ್ಪ ಅದು ಅಂತ ಅನ್ಬೇಕಾದ್ರೆ ದುರ್ಗಾ ಹೇಳ್ತಾ ಇರ್ತಾಳೆ, ಏನು ಪಶುಪತಿ ಅವರೇ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನನ್ನ ಮಗನಿಗೆ ಮಾತ್ರ ಅರ್ಜೆಂಟ್ ಇದೆ ಅಂತ ಅಂದ್ಕೊಂಡೆ, ಆದರೆ ನಿಮ್ಮ ಮಗಳಿಗೆ ಇನ್ನೂ ಜಾಸ್ತಿನೇ ಅರ್ಜೆಂಟ್ ಇದೆ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಅಜ್ಜಿ ಹೇಳ್ತಾ ಇರ್ತಾರೆ, ನಿನ್ನನ್ನು ಬಿಟ್ಟು ಎಂಗೇಜ್ಮೆಂಟ್ ಮಾಡೋಕ್ಕಾಗುತ್ತಾ ರಾಗಿಣಿ, ನಿಧಾನಕ್ಕೆ ಬರಬೇಕಿತ್ತು, ಏನು ಕೊಡ್ಕೊ ಬಂದೆ ಅಂತ ಅಂದಾಗ ಸ್ವಾತಿ ಬಂದುಬಿಟ್ಟು, ನಾನು ಅದನ್ನೇ ಹೇಳಿದೆ ಆದರೂ ಓಡೋಡ್ಕೊಂಡು ಬಂದು ಅಂತ ಅಂದಾಗ ಪಶುಪತಿಗೂ ರಾಗಿಣಿಗೂ ಸಿಕ್ಕಾಬಿಟ್ಟೆ ಕೋಪ ಬರ್ತಾ ಇರುತ್ತೆ. ರಾಗಿಣಿ ಹತ್ರ ಬಂದು ಸ್ವಾತಿ ಹೇಳ್ತಾ ಇರ್ತಾಳೆ, ಸ್ವಲ್ಪ ನಗಾಡು, ಏನಕ್ಕೆ ಸೈಲೆಂಟಾಗಿ ಕೋಪ ಮಾಡ್ಕೊಂಡಿದ್ದೀಯಾ, ಎಂಗೇಜ್ಮೆಂಟ್ ಮುರಿದು ಬಿದ್ಮೇಲೆ ಅಳ್ಳೇಬೇಕಾಗುತ್ತೆ, ಇವಾಗ ಸ್ಮೈಲ್ ಮಾಡು ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ರಾಗಿಣಿ ಹೇಳ್ತಾ ಇರ್ತಾಳೆ, ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಇಲ್ಲಿ ನಮ್ಮಪ್ಪ ಅಮ್ಮ ನನ್ನ ತಮ್ಮ ಎಲ್ಲರೂ ಇದ್ದಾರೆ, ಮುಂದೆ ಏನಾಗುತ್ತೆ ಅಂತ ನೀನೇ ನೋಡ್ತಾ ಇರು ಅಂತ ಅಂದಾಗ, ಸರಿ ನೀನು ಅಷ್ಟೇ, ಮುಂದೆ ಏನಾಗುತ್ತೆ ಅಂತ ನೀನು ನೋಡ್ತಾ ಇರು ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಹೀಗೆ ಸ್ವಾತಿ ಮತ್ತೆ ರಾಗಿಣಿನ ಕರ್ಕೊಬಂದು ಅಜಯ್ ಪಕ್ಕ ಕುಣಿಸ್ ತಕ್ಷಣ ದುರ್ಗಾ ಹೇಳ್ತಾ ಇರ್ತಾಳೆ, ಇಬ್ರದ್ದು ಜೋಡಿ ತುಂಬ ಚೆನ್ನಾಗಿದೆ, ಸ್ವರ್ಗದಲ್ಲೇ ನಿಶ್ಚಯ ಮಾಡ್ದಂಗಿದೆ, ನನಗಂತೂ ತುಂಬ ಖುಷಿ ಆಗ್ತಿದೆ, ಪುರೋಹಿತರೆ ಶಾಸ್ತ್ರಗಳನ್ನು ಸ್ಟಾರ್ಟ್ ಮಾಡಿ ಅಂತ ಅನ್ಬೇಕಾದ್ರೆ ಈ ಕಡೆ ಹೇಳ್ತಾ ಇರ್ತಾನೆ, ತುಂಬ ಚೆನ್ನಾಗಿ ಕಾಣ್ತಿದ್ಯಾ ರಾಗಿಣಿ ಅಂತ ಅಂದಾಗ, ಥ್ಯಾಂಕ್ಸ್ ಅಜಯ್ ಅಂತ ಅನ್ಬೇಕಾದ್ರೆ, ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಅಂದಾಗ, ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಅಂದಾಗ ಅಜಯ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಈಗ ಇನ್ನೊಂದು ಕಡೆ ಸ್ವಾತಿನ ಫೋನ್ ಮಾಡಿ ವಂಶಿ ಸ್ವಲ್ಪ ದೂರದಲ್ಲಿ ಬಾ ಅಂತ ಕರೆದಾಗ ಬಂದು ಬೈತಾ ಇರ್ತಾಳೆ, ಅಲ್ಲ ನೀವೇನಕ್ಕೆ ನನ್ನನ್ನು ಕರೆದ್ರೆ, ಅಲ್ಲಿ ಇಂಪಾರ್ಟೆಂಟು ಕೆಲಸ ನಡೀತಿತ್ತು ಅಂತ ಅಂದಾಗ, ನೀನೇನಾದರೂ ಮಂತ್ರ ಎಲ್ಲ ಹೇಳಿ ಅವರಿಬ್ರಿಗೆ ಎಂಗೇಜ್ಮೆಂಟ್ ಮಾಡಿಸ್ಬೇಕಿತ್ತ, ಸುಮ್ಮನೆ ನಿಂತ್ಕೊಂತ ಬೈಬೇಕಾದ್ರೆ, ಹೌದು ಅಷ್ಟಕ್ಕೂ ಏನು ಕರೆದ್ರಿ ಅಂತ ಅನ್ಬೇಕಾದ್ರೆ, ಆ ಕಡೆ ಒಂದು ದಿನ ಸ್ವಾತಿನ ಆಡ್ಕೊಂಡಿರ್ತಾರೆ, ಎಲ್ಲ ಆರ್ಟಿಫಿಷಿಯಲ್ ಒಡವೆ ಹಾಕ್ಕೊಂಡಿದ್ದಾಳೆ, ಚಿನ್ನದ ಯಾವುದು ಹಾಕ್ಕೊಂಡಿಲ್ಲ ಅಂತ ಆಡ್ಕೊಂಡಿರೋ ಜನರ ಮಧ್ಯೆ ವಂಶಿ ಹೇಳ್ತಾ ಇರ್ತಾನೆ, ಅಲ್ಲ ನಾನು ಅಷ್ಟು ದೊಡ್ಡ ಹಾರನ ಕೊಡ್ಸಿದ್ದೀನಿ, ನೀನು ಚಿಕ್ಕದೇನಕ್ಕೆ ಹಾಕ್ಕೊಂಡಿದ್ದೀಯಾ ಅಂತ ಅಂದಾಗ ಅವನೇನಕ್ಕೆ ಮಾತಾಡ್ತಿದ್ದಾನೆ ಅಂತ ಸ್ವಾತಿಗೆ ಅರ್ಥ ಆಗಿ, ಅಯ್ಯೋ ರೀ ಎಲ್ಲರೂ ಸಹ ಇದು ಒರಿಜಿನಲ್ಲ ಚಿನ್ನನ ಅಂತ ಆರ್ಟಿಫಿಷಿಯಲ್ ಅಂತ ಕೇಳ್ತಾರೆ, ಅದಕ್ಕೆ ಮುಟ್ಟಿ ನೋಡ್ತಾರಲ್ವ, ಬೇಡ ಅಂತ ಚಿಕ್ಕದು ಹಾಕೋ ಬಂದೆ, ಇವಾಗ ನಾನು ತುಂಬ ಚೆನ್ನಾಗಿ ಕಾಣ್ತಿದ್ದೀನಲ್ವ ಅಂತ ಅಂದಾಗ, ಭವಾನಿ ಮತ್ತೆ ಪತಿ ಮನೆಯವರ ಸೊಸೆ ಅಂತ ಅಂದಮೇಲೆ ನೀನು ಹೆಂಗೆ ಕಾಣಬೇಕು, ತುಂಬ ಚೆನ್ನಾಗಿ ಕಾಣ್ತಿದ್ದೀಯಾ, ಹಾಗೆ ಒಡವೆ ಚೀಟಿ ಹಿಡ್ಕೊ ಬಂದಿದ್ರೆ ಇಲ್ಲಿ ಯಾರಾದರೂ ನಿನ್ನನ್ನು ಕೇಳಿದರೆ ಇದು ಆಲ್ಮಾರ್ಕ್ ಗೋಲ್ಡ್ ಅಂತ ತೋರಿಸ್ಬೋದಿತ್ತು ಅಂತ ಅಂದಾಗ, ಪರವಾಗಿಲ್ಲ ಬಿಡ್ರಿ ನನ್ನ ಒಡವೆ ತುಂಬ ಭಾರ ಆಗಿದೆ, ಇವಾಗಲೂ ನಾನು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಬಂದಿರೋ ಗೆಸ್ಟ್ಗಳು ಮಾತಾಡ್ಕೊತಾ ಇರ್ತಾರೆ, ನಾವು ಅವತ್ತು ಅಂದ್ವಲ್ಲ ಅದಕ್ಕೆ ಗಂಡ ಹೆಂಡತಿ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅಂದಾಗ ವಂಶಿ, ಯಾರಾದರೂ ನಿನ್ನ ಕೇಳಿದರೆ ಒಡವೆ ಎಲ್ಲ ತೋರಿಸಿ ಹೇಳು ಅಂತ ಅಂದಾಗ, ಹೌದು ರೀ ಅವತ್ತು ತಾಳಿನೂ ಸಹ ಆರ್ಟಿಫಿಷಿಯಲ್ ಅಂತ ಕೇಳ್ತಿದ್ರು, ಇವತ್ತೇನಾದರೂ ಕೇಳಲಿ ಎರಡು ಬಿಟ್ಟು ನಾನು ತೋರಿಸ್ತೀನಿ ಇದು ಚಿನ್ನ ಅಂತ ಅನ್ಬೇಕಾದ್ರೆ, ದುರ್ಗಾ ನಿನ್ನ ಮಾತು ಕೇಳಿಕೊಂಡು ನಾವೇನೇನೋ ಅವತ್ತು ಸ್ವಾತಿಗೆ ಬೈದ್ವಿ, ಇವಾಗ ನೋಡು ಗಂಡ ಹೆಂಡತಿ ತಿರುಗಿ ನಮ್ಮ ಮುಂದೆ ಬೀಳ್ತಿದ್ದಾರೆ ಅಂತ ಸಾವಿತ್ರಮ್ಮ ಹೇಳ್ತಾ ಇರ್ತಾಳೆ. ಹಾಗೆ ಎಲ್ಲರೂ ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ವಂಶ ಹೇಳ್ತಾ ಇರ್ತಾನೆ, ಇವಾಗ ನಿನ್ನ ತಂಟೆಗೆ ಯಾರು ಬರಲ್ಲ ಬಿಡು ಅಂತ ಅಂದಾಗ, ಸರಿ ಅಲ್ಲಿ ಎಂಗೇಜ್ಮೆಂಟ್ ನಡೀತಿದೆ ಬನ್ನಿ ಅಂತ ಅಂದಾಗ ಎಲ್ಲರೂ ಮಂಟಪದ ಕಡೆ ಹೋಗ್ತಿರ್ಬೇಕಾದ್ರೆ ಸ್ವಾತಿಗೆ ಫೋನ್ ಬರುತ್ತೆ, ಅದನ್ನು ರಿಸೀವ್ ಮಾಡ್ಕೊಂಡು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಶಾಕಾಗಿ ಪಶುಪತಿ ನಿಂತ್ಕೋತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.